ಯಾರಿಗೆ ತಾನೇ ಇಷ್ಟ ಆಗಲ್ಲ ಉಪ್ಪಿನಕಾಯಿ. ಅಂಥದ್ರಲ್ಲಿ ಹಾಗಲಕಾಯಿ ಉಪ್ಪಿನಕಾಯಿ ಅಂತೂ ಆಹಾ ಸ್ವರ್ಗ. ಟೇಸ್ಟಿ ಮತ್ತು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ಇಲ್ಲಿ ಹಾಗಲಕಾಯಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸ್ಲೈಸಸಲ್ಲಿ ಕಟ್ ಮಾಡ್ಕೊಂಡು ಬಿಡಬೇಕು. ಸ್ಲೈಸಸ್ ಆದರೂ ಕಟ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದರೆ ಉದ್ದುದ್ದ ಕಟ್ ಮಾಡ್ಕೊಂಡ್ಬಿಡಿ, ನಿಮ್ಮ ಇಷ್ಟ. ಆ್ಯಂಡ್ ನಾನು ಇಲ್ಲಿ ಸೀಡ್ಸ್ ಏನೂ ತೆಗಿಯಲ್ಲ, ಯಾಕಂದರೆ ನನಗೆ ಇಷ್ಟ ಅದು ತಿನ್ನೋಕ್ಕೆ. ನೀವು ಬೇಕಾದರೆ ತೆಗಿಬಹುದು. ನಾವು ಉಪ್ಪು ನೀರಲ್ಲಿ ಏನು ಹಾಕ್ತಾ ಇಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಮಾಡ್ತಾಯಿದ್ದೀನಿ. ವಾಶ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡಬೇಕು. ಅಂದರೆ ಎಕ್ಸಸ್ ವಾಟರ್ ಇದ್ದರೆ ಸ್ವಲ್ಪ ಡ್ರೈ ಆಗುತ್ತೆ ಮತ್ತು ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಬೇಕಾದರೆ ಹಸಿನೇ ಮಾಡ್ಕೋಬೋದು. ಜಾಸ್ತಿ ದಿನ ಇಡಬೇಕು ಅಂತ ಹೇಳಿದ್ರೆ ಡ್ರೈ ಮಾಡಿ ಏನೋ ಫ್ರೈ ಮಾಡಬೇಕು. ಇಲ್ಲ ಅಂದರೆ ಸ್ವಲ್ಪ ದಿವಸ ಬಂದರೆ ಸಾಕು ಅಂತ ಹೇಳೋರು ಹಾಗೆ ಮಾಡ್ಕೋಬೋದು. ಇಲ್ಲಿ ನಾನು ಮೆಣಸಿನ್ಕಾಯಿ ಬೇರೆ ತೊಗೊತಾ ಇದ್ದೀನಿ, ಅದರಲ್ಲಿ ಹಾಕೋಕ್ಕೆ ಅದು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಖಾರ ಬೇರೆ ಹಾಕಬೇಕಲ್ಲ, ರೆಡ್ ಚಿಲ್ಲಿ ಪೌಡರ್. ಅದಕ್ಕೆ ಮೆಣಸಿನ್ಕಾಯಿ ತುಂಬಾ ಖಾರ ಇದೆ, ಅದಕ್ಕೆ ನಾನು ಸ್ವಲ್ಪ ತೊಗೊತಾ ಇದ್ದೀನಿ. ನಿಮಗೆ ಬೇಕಾದರೆ ಕಟ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಸ್ಲಿಟ್ ಮಾಡಾದರೂ ಹಾಕ್ಬೋದು. ಮಸಾಲ ಎಲ್ಲ ಅದರೊಳಗಡೆ ಹೋದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಓಕೆ, ಇದು ಕೂಡ ನಾನು ಡ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿಸಿಲಲ್ಲ, ಮನೆಯಲ್ಲೇ 5ರಿಂದ 6 ಬೆಳ್ಳುಳ್ಳಿ, ಅಂದರೆ ಸ್ಲೈಸಸ್, ಅದಕ್ಕೆ ಏನಂತಾರೆ ಅಂತ ಹೇಳಿ ಗೊತ್ತಿಲ್ಲ, ಪ್ಲೀಸ್ ನೀವು ಕಮೆಂಟ್ ಮಾಡಿ ನನಗೆ. ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸೋಂಪು, ಮೆಂತೆ ಕಾಳು 1 ಸ್ಪೂನ್, ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋದ್ಮೇಲೆ ಎರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದು ಒಂದು ಬೌಲಲ್ಲಿ ತೆಕ್ಕೊಂಡ್ಬಿಡಿ, ಆರಕ್ಕೆ ಬಿಡಬೇಕು. ಮತ್ತು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದು ಡ್ರೈ ಆಗಕ್ಕೆ ಬಿಟ್ಟಿದ್ವಲ್ಲ ಹಾಗಲಕಾಯಿ, ಅದು ಫ್ರೈ ಮಾಡ್ಕೊಂಡ್ಬಿಡಿ. ಇದು ಬರೀ ಎಷ್ಟು 2 to 3 ಮಿನಿಟ್ಸ್ ಆಯಿತು ಫ್ರೈ ಮಾಡೋಕ್ಕೆ, ಯಾಕಂದರೆ ವಾಶ್ ಮಾಡಿ ನಾನು ಆರಕ್ಕೆ ಬಿಟ್ಟಿದ್ನಲ್ಲ, ಅವಾಗೇ ಆಲ್ಮೋಸ್ಟ್ ಡ್ರೈ ಆಗಿಬಿಟ್ಟಿತ್ತು. ನಾನು ಫುಲ್ 1 ಡೇನೇ ಇಟ್ಬಿಟ್ಟಿದ್ದೆ. ಈಗ ಇದೆಲ್ಲ ತೊಗೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡ್ಬಿಡಿ, ಆರಬೇಕು ಫುಲ್ಲು. ಸೋಂಪು ಮತ್ತು ಮೆಂತೆಕಾಳು ಕುಟ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡಿ. ಆ್ಯಂಡ್ ಇದು ಕ್ರಿಸ್ಪಿ ಆಗಿದೆ. ಇದರಲ್ಲಿ ಉಪ್ಪು, ಖಾರ, ಅರಿಶಿಣ ಆ್ಯಂಡ್ ಮಸಾಲ, ನಾವು ಕುಟ್ಟಿರೋದು ಮಸಾಲ, ಸ್ವಲ್ಪ ಹಿಂಗು, ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮನೆಗೆ ನಿಮಗೆ ಬೇಕಂದರೆ ಇದರಲ್ಲಿ ಹುಣಸೆ ಹಣ್ಣು ಹಾಕ್ತಾರೆ ಮತ್ತು ಬೆಲ್ಲ ಕೂಡ ಹಾಕ್ತಾರೆ. ಆದರೆ ನನಗೆ ಫುಲ್ಲು ನ್ಯಾಚುರಲ್ಲಾಗಿ ಹಾಗಲಕಾಯಿ ಉಪ್ಪಿನಕಾಯಿ ಅಷ್ಟೇ ಬೇಕಾಗಿತ್ತು, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿರುತ್ತಲ್ವ, ಅದಕ್ಕೆ ನೀವು ಬೇಕಾದರೆ ಹಾಕೋಬೋದು. ನಾವು ಮತ್ತೆ ಇಲ್ಲಿ ಎಣ್ಣೆಯಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಗಾರ್ಲಿಕ್ ಕಟ್ ಮಾಡ್ಕೊಂಡಿರೋದು, ಅದೆಲ್ಲ ಫ್ರೈ ಮಾಡಿಕೊಂಡು ಅದರಲ್ಲಿ ಮೆಣಸಿನ್ಕಾಯಿ ಬೇರೆ ಕಟ್ ಮಾಡಿರೋದು ಫ್ರೈ ಮಾಡ್ಕೊಂಡ್ಬಿಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಅದಕ್ಕೂ ಕಮೆಂಟ್ ಮಾಡಿ, ನನಗೇನು ಬೇಜಾರು ಏನಾಗಲ್ಲ. ಯಾವುದಾದ್ರೂ ಒಂದು ಬಟನ್ನು ಪ್ರೆಸ್ ಮಾಡಿಬಿಡಿ. ನೀವು ಆ ಥರ ಮಾಡಿದ್ರೆ ಒಂದು ಸ್ವಲ್ಪ ಯೂಟ್ಯೂಬ್ ನಮ್ಮ ಚಾನಲ್ನ ಮುಂದೆ ಕಳಿಸುತ್ತೆ, ಇಲ್ಲ ಅಂದರೆ ಕಳಿಸೋದಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಕಂಟಿನ್ಯೂ ಮಾಡಬೇಕಾ ಏನಿಲ್ಲ ಅದ್ರ ಮೇಲೇ ಗೊತ್ತಾಗುತ್ತೆ ನನಗೆ. ಮಾಯ್ಶ್ಚರ್ ಕಂಟೆಂಟ್ ಏನೂ ಇರಬಾರ್ದು ಇದರಲ್ಲಿ, ಕೆಟ್ಟೋಗ್ಬಿಡುತ್ತಲ್ವಾ. ಆ್ಯಂಡ್ ಇದು ಎಣ್ಣೆಯೆಲ್ಲ ಹಾಗಲಕಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಎಣ್ಣೆ ಎಲ್ಲ ಜಾಸ್ತಿನೇ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಇದು ಪೂರ್ತಿ ಆರಿದ್ಮೇಲೆ ಒಂದು ಜಾರಲ್ಲಿ ಹಾಕ್ಕೊಂಡ್ಬಿಡಿ, ಅಟ್ಲೀಸ್ಟ್ 4 days. ಅದಕ್ಕೆ ದಿನ ಮೇಲೆ ಕೆಳಗೆ ಮಸಾಲ ಮಿಕ್ಸ್ ಆಗಬೇಕು. ಟೈಟಾಗಿ ಕ್ಲೋಸ್ ಮಾಡಿಬಿಡಿ. ಅದಾದ ನಂತರ ತಿನ್ಬೋದು.